ಇನ್ನು ಸಿಎಂ ಸಿದ್ದರಾಮಯ್ಯ ಈಗ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇದರಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನ ಪ್ರಾರಂಭ ಆಯಿತು. ಕೊನೆಯ ಬಾರಿ ಅಧಿವೇಶನ ನಡೆದಿದ್ದದ್ದು ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡಿಸಿದಾಗ. ನಿಯಮ ಏನು ಹೇಳ್ತದೆ ಅಂತಂದರೆ ಕನಿಷ್ಠ 6 ತಿಂಗಳೊಳಗಡೆ ಒಂದು ಅಧಿವೇಶನದಿಂದ ಇನ್ನೊಂದು ಅಧಿವೇಶನ ನಡೀಬೇಕು ಅಂತ ಇರ್ತದೆ. ಸೊ ಜುಲೈನಲ್ಲಿ ಸಾಮಾನ್ಯವಾಗಿ ಮಳೆಗಾಲದ ಅಧಿವೇಶನ ನಡೆಸ್ತೀವಿ. ಈ ಅಧಿವೇಶನ ಪ್ರಾರಂಭ ಆದಾಗ ಸಾಮಾನ್ಯವಾಗಿ ಈ ಮಳೆಗಾಲದ ಅಧಿವೇಶನದಲ್ಲಿ ಪೂರ್ಣ ಬಜೆಟ್ಟು ಫೆಬ್ರವರಿನಲ್ಲೇ ಪಾಸ್ ಆಗಿದ್ದರಿಂದ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ಮಾಡೋದಿಲ್ಲ. ನಾನು ಹಿಂದುಗಡೆ ಕೂತ್ಕೊಂಡ್ರೆ ಇದು ಕೂಡ ಹಿಂದುಗಡೆ ಕೂತ್ಕೊಂಡ್ರೆ ಕೇಳಿಸುತ್ತಾ? ಫೆಬ್ರವರಿ ತಿಂಗಳಲ್ಲೇ ಬಜೆಟ್, ಈ ವರ್ಷದ 24-25ರ ಬಜೆಟ್ಟು ಪೂರ್ಣ ಬಜೆಟ್ ಪಾಸ್ ಆಗಿತ್ತು. ಹಾಗಾಗಿ ಡಿಮ್ಯಾಂಡ್ಸ್ ಮೇಲೆ ಚರ್ಚೆ ನಡೆಯಲ್ಲ, ಸಬ್ಜೆಕ್ಟ್ ವೈಸ್ ಚರ್ಚೆ ಆಗಲ್ಲ, ಇಲಾಖಾ ವೈಸ್. ಈ ಸಾರಿ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ರಾಜ್ಯದ ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು ಜಂಟಿಯಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ. ಅದನ್ನು 60 ಅಡಿನಲ್ಲಿ ಪ್ರಸ್ತಾಪ ಮಾಡಿರೋದನ್ನು ನಿಯಮ 69ಕ್ಕೆ ಕನ್ವರ್ಟ್ ಮಾಡಿ ಸ್ಪೀಕರ್ ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ರು. ನಾವೇನು ಚರ್ಚೆಗೆ ವಿರೋಧ ಮಾಡಲಿಲ್ಲ, ಚರ್ಚೆ ಮಾಡ್ರಿ ಅಂತ ಹೇಳೋದು. ಸೋಮವಾರ, ಮಂಗಳವಾರ, ಗುರುವಾರದ ಮಧ್ಯಾಹ್ನದವರೆಗೂ ಚರ್ಚೆ ಮಾಡಿದ್ರು, ಸುದೀರ್ಘವಾಗಿ. ಲೀಡರ್ ಆಫ್ ದಿ ಅಪೋಸಿಷನ್ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಒಟ್ಟು 69ರ ಅಡಿನಲ್ಲಿ, ನಿಯಮ 69ರ ಅಡಿನಲ್ಲಿ 7 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರವನ್ನು, ತುರ್ತು ವಿಚಾರವನ್ನು, ಈಗ ರೀಸೆಂಟ್ ಅಕರಿಂಗ್ ಆಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ರೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅಷ್ಟೇ ಹಕ್ಕು ಸರ್ಕಾರಕ್ಕೂ ಕೂಡ, ಸರ್ಕಾರದ ನಿಲುವನ್ನು ಹೇಳ್ತಕ್ಕಂಥ ಹಕ್ಕಿದೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದಾಗ ಸರ್ಕಾರ ಉತ್ತರ ಕೊಡ್ತಕ್ಕಂಥ ಹಕ್ಕಿದೆ. ನಾನು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಸಚಿವ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನು ಆ ಇಲಾಖೆಯ ಮಂತ್ರಿಯಾಗಿದ್ದೀನಿ. ನನ್ನ ಕೈಗಳಿಗೆ ಬರ್ತದೆ ಪೋರ್ಟ್ಫೋಲಿಯೋ. ಅವರು ರಾಜೀನಾಮೆ ಕೊಟ್ಟ ಮೇಲೆ ನಾನೇ ಅದನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಅವರು ಎತ್ತಿದಂಥ ಪ್ರಶ್ನೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಅಕ್ರಮ,
ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ. ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಬ್ರಾಂಚ್ನಲ್ಲಿ ಇಡ್ತಿದ್ರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತ ನಗರ ಅದರಲ್ಲಿ ಇಡ್ತಿದ್ರು. ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನೆಲ್ಲ ನಿಭಾಯಿಸೋರು, ಅದನ್ನು ಜವಾಬ್ದಾರಿ ಮಾಡೋರು. ಯಾಕಂದರೆ ಯಾರು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವ್ರ ಜವಾಬ್ದಾರಿ. ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಅಧಿಕಾರಿ ಇರ್ತಾನೆ ಅವನ ಜವಾಬ್ದಾರಿ. ಸಾಮಾನ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಇದನ್ನಲ್ಲ, ವ್ಯವಸ್ಥಾಪಕ ನಿರ್ದೇಶಕ, ಅವನ ಜವಾಬ್ದಾರಿ. ಯಾಕಂದರೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು ಅವನ ಮೇಲೆ. ಹಣಕಾಸಿನ ವ್ಯವಹಾರ ಇರ್ಬೋದು, ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಎನಿ ಕಾರ್ಪೊರೇಷನ್ ಆರ್ ದಿ ಬೋರ್ಡ್. ಮಿನಿಸ್ಟರ್ ಪಾಲಿಸಿ ಮೇಕಿಂಗ್ ಅಷ್ಟೇ. ಅಫ್ಕೋರ್ಸ್ ಮಿನಿಸ್ಟರ್ ಇಸ್ ಆನ್ಸರಬಲ್ ಟು ದಿ ಲೆಜಿಸ್ಲೇಚರ್ ಅಂಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಬಟ್ MD ವಿಲ್ ಬಿ ದಿ ಎಕ್ಸಿಕ್ಯೂಟಿವ್ ಹೆಡ್. ಅಲ್ಲಿ ಪ್ರೆಸಿಡೆಂಟ್ ಆದವನು ಕೂಡ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ. ಪ್ರೆಸಿಡೆಂಟ್ ಆದವನು ಪ್ರಿಸೈಡ್ ಮಾಡ್ತಾನೆ ಅಷ್ಟೇ ಮೀಟಿಂಗ್ಗಳಲ್ಲಿ. ನಾವು ಬಸವನಗೌಡ ದದ್ದಲ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಅಲ್ಲಿಗೆ ನಾಗೇಂದ್ರ ಅವರು ಕನ್ಸರ್ನ್ ಮಿನಿಸ್ಟರ್ ಆಗಿದ್ದರು. ಬಳ್ಳಾರಿ ರೂರಲ್ ಶಾಸಕ ನಾಗೇಂದ್ರ ಅವರು ಅದರ ಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ವಸಂತ ನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಶೋಭನಾ ಅಂತೇಳಿ ಮ್ಯಾನೇಜರು, ಶ್ರೀಮತಿ ಶೋಭನಾ ಅಂತೇಳಿ ಮ್ಯಾನೇಜರು, ಅಲ್ಲಿಂದ MD ರೋಡ್ನಲ್ಲಿ ಇರ್ತಕ್ಕಂಥ ಬ್ಯಾಂಕು, ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ಅಧೀನದಲ್ಲಿ ಬರಲ್ಲ. ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಆ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇಲ್ಲಿದ್ದಂಥ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ವಸಂತ ನಗರದಲ್ಲಿ ಇದ್ದಂಥ ಹಣನ MG ರೋಡ್ನಲ್ಲಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ 187 ಕೋಟಿ 33 ಲಕ್ಷ ಎಲ್ಲ ಬ್ಯಾಂಕಿನಲ್ಲಿ, ವಸಂತನಗರ ಬ್ಯಾಂಕ್ನಲ್ಲಿ ಇದ್ದದ್ದು, ಮತ್ತೆ ಓಡಿ ತಗೊಂಡಿದ್ದದು, ಖಜಾನೆಯಲ್ಲಿದ್ದಂಥ 43 ಕೋಟಿ 33 ಲಕ್ಷ ಇದ್ದದ್ದು, ಅದನ್ನು ಎಲ್ಲ ಸೇರಿ 187 ಕೋಟಿ 33 ಲಕ್ಷ, 137 ಕೋಟಿ ಎಲ್ಲ 187 ಕೋಟಿ 33 ಲಕ್ಷ ಒಟ್ಟು.
ಎಂ ಜಿ ರೋಡ್ನಲ್ಲಿರ್ತಕ್ಕಂಥ ಬ್ರಾಂಚಿನ 3 ಜನ ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ. ಒಂದು ಚೀಫ್ ಮ್ಯಾನೇಜರ್ ಸುಚಿಸ್ಮಿತಾ ರಾಹುಲ್, ಸಿ ಇಸ್ ದಿ ದೀಪಾ ಡಿ, ಅವರು ಡೆಪ್ಟಿ ಮ್ಯಾನೇಜರ್. ಆಮೇಲೆ ಕೃಷ್ಣಮೂರ್ತಿ ಅನ್ನೋರು ಕ್ರೆಡಿಟ್ ಆಫೀಸರ್. ಅಶೋಕ್ ಅವರು ಇವರು ಪ್ರಸ್ತಾಪನೆ ಮಾಡಿಲ್ಲ. ಈಗ ಒಂದು ಬ್ರಾಂಚ್ನಿಂದ ಇನ್ನೊಂದು ಬ್ರಾಂಚ್ಗೆ ಹಣ ವರ್ಗಾವಣೆ ಆದರೆ ಯಾಕೆ ವರ್ಗಾವಣೆ ಆಯಿತು ಏನು ಅಂತೆಲ್ಲ ಕೇಳಬೇಕಲ್ವ? ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದು ಕೇಳಬೇಕಲ್ಲ. ನಂಬರ್ 1. ನಂಬರ್ 2, 187 ಕೋಟಿ 33 ಲಕ್ಷದಲ್ಲಿ 89 ಕೋಟಿ 63 ಲಕ್ಷ, ಸುಮಾರು 18 ಅಕೌಂಟ್ಗಳಿಗೆ ತೆಲಂಗಾಣಕ್ಕೂ ಹೋಗುತ್ತೆ, ಹೈದರಾಬಾದ್ಗೂ ಹೋಗುತ್ತೆ. ಇವರು ಗೊತ್ತಿಲ್ಲದೆ ಸುಮ್ಮನೆ ಬೇರೆ ರಾಜ್ಯಕ್ಕೆ ಹೋದ್ರು ಸುಮ್ಮನೆ ಇದ್ಬಿಡೋದ? ಇವ್ರದ್ದೇನು ಜವಾಬ್ದಾರಿ ಇಲ್ವಾ? ವೆರಿಫೈ ಮಾಡಬೇಕಲ್ಲ. 187 ಕೋಟಿ 33 ಲಕ್ಷ ಅಲ್ಲಿ ಜಮಾ ಆಗುತ್ತೆ. ಅದರೊಳಗಡೆ 89 ಕೋಟಿ 63 ಲಕ್ಷ ಬೇರೆ ಬೇರೆ ಅಕೌಂಟ್ಸ್ಗೆ 18 ಅಕೌಂಟ್ಗಳಿಗೆ ಹೋಗುತ್ತೆ. ಅಲ್ಲಿಂದ 199 ಬೇರೆ ಅಡಿಷನಲ್ ಅಕೌಂಟ್ಗಳಿಗೆ ಹೋಗುತ್ತೆ. ಒಟ್ಟು 217 ಅಕೌಂಟ್ಗಳಿಗೆ ಹೋಗುತ್ತೆ. ಅಲ್ಲಿ ರತ್ನಾಕರ ಬ್ಯಾಂಕ್ ಲಿಮಿಟೆಡ್, ಫಸ್ಟ್ ಫೈನಾನ್ಸ್ ಬ್ಯಾಂಕ್, ಅದು ಕೋಆಪರೇಟಿವ್ ಬ್ಯಾಂಕ್. ಈಗ ಈ ಮ್ಯಾನೇಜರ್ ಇದರಲ್ಲ, ಸುಚಿಸ್ಮಿತಾ, ದೀಪಾ, ಕೃಷ್ಣಮೂರ್ತಿ, ಅವ್ರಿಗೆ 89 ಕೋಟಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಹೋಗುವಾಗ ಕೇಳಬೇಕಲ್ವಾ? ಯಾಕೆ ನೀವು ಇಲ್ಲಿಗೆ ತಗೋಯ್ತಾ ಇದ್ದೀರಿ ಹೈದರಾಬಾದ್ಗೆ ಅಂತ ಕೇಳಬೇಕಲ್ವಾ? ಅದನ್ನು ಪ್ರಸ್ತಾಪನೆ ಮಾಡಿಲ್ಲ ಆ ವಿಚಾರ. ಅಶೋಕ್ ಆಗಲಿ ಮಾತಾಡಿದಂಥವ್ರು ಯಾರೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಇದು ಒಬ್ಬ ಅಕೌಂಟ್ ಸೂಪರ್ಡೆಂಟ್ ಅಂತ ವಾಲ್ಮೀಕಿ ಅಭಿವೃದ್ಧಿ ಮಂಡಳಿನಲ್ಲಿ ಚಂದ್ರಶೇಖರ್ ಪಿ ಅಂತ ಇರ್ತಾರೆ. ಚಂದ್ರಶೇಖರ್ ಪಿ ಈಸ್ ಅನ್ ಅಕೌಂಟ್ ಸೂಪರ್ಡೆಂಟ್. ಈ ಡಿಪಾಸಿಟ್ ತರೋದು, ಬ್ಯಾಂಕ್ ರಸೀತಿ ತಗೊಬರೋದು, ಸೇವಿಂಗ್ಸ್ ಬ್ಯಾಂಕ್ಸ್ ಇದೆಲ್ಲ ತಗೊಬರೋದು, ಬ್ಯಾಂಕಿನ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅವನು ಇರ್ತಾರೆ. ಅವನು (26/5/2024) ಶಿವಮೊಗ್ಗದಲ್ಲಿ, ಅವ್ರ ಊರು ಶಿವಮೊಗ್ಗ, ಅವನ ಹೆಂಡತಿ ಎಂತೇಳು ಕವಿತಾ, ಅವಳು ಎಂಥದ್ದು ಎಂಥ ಆಪರೇಟರು, ಡಾಟಾ ಆಪರೇಟರ್ ಆಗಿ ಕೆಲಸ ಮಾಡ್ಕೊಂಡಿರ್ತಾಳೆ ಶಿವಮೊಗ್ಗದಲ್ಲಿ. ಇವರು ತಮಿಳುನಾಡಿನ ಬೋವಿ ಜನಾಂಗದವರು. ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದಾನೆ, ಇನ್ನೊಬ್ಬ ಕೇಂಬ್ರಿಡ್ಜ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ ಮೈಸೂರಿನಲ್ಲಿ. ವಿನೋಬ ನಗರ ಅವರು ಇರ್ತಕ್ಕಂಥ ಏರಿಯಾ ಶಿವಮೊಗ್ಗ. ಅವನು 24ನೇ ತಾರೀಕು ಹೋಗಿರ್ತಾನೆ. 24, 25 ರಜಾ ಇರ್ತದೆ. ಅವತ್ತು
ಇವನೇನು ಮಾಡ್ತಾನೆ, ಅವನ ಹೆಂಡತಿ ಅವ್ರು ಯಾರೋ ಅವ್ರ ದೊಡ್ಡಪ್ಪನ ಯಾರೋ ಸತ್ತೋಗಿದ್ದಾರೆ ಅಂತ ನೋಡಿ ಮಗನ ಕರ್ಕೊಂಡು ಅಲ್ಲಿಗೆ. ಇವನು ಒಬ್ಬನೇ ಮನೇಲಿ ಇರ್ತಾನೆ. ಇವನು ನೇಣಾಕತಾನೆ, ಆತ್ಮಹತ್ಯೆ ಮಾಡ್ತಾನೆ. ಅವನ ಹೆಂಡತಿ 5 ಗಂಟೆ ಬರ್ತಾಳೆ. ಬಂದಾಗ ನೋಡಿದಾಗ ಮನೇಲಿ ಇರೋದಿಲ್ಲ. ಅವನು ಒಂದು ಅಡುಗೆ ಬೆಡ್ರೂಮ್ನಲ್ಲಿ ಇರ್ತಾನೆ. ಬೆಡ್ರೂಮ್ನಲ್ಲಿ ನೇತಾಕೊಂಡಿರ್ತಾನೆ. ಅದು ಅಷ್ಟೊತ್ತಿಗೆ ಪೊಲೀಸ್ ಇದರಲ್ಲಿ ಆಸ್ಪತ್ರೆಯಲ್ಲಿ, ಮೆಗಾನ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ತಗೊಬಂದಿರ್ತಾರೆ. ಸುಮಾರು 9 ಗಂಟೆಗೆ ಅದು ಮಾಡಿರ್ತಾರೆ. ಡೆಡ್ ಬಾಡಿ ಬರ್ತದೆ. ಆಮೇಲೆ 10:15ಗೆ ಟಿ ವಿ ಹಿಂಭಾಗದಲ್ಲಿ ಒಂದು ನೋಟ್ಬುಕ್ ಇರ್ತದೆ. ಅದರಲ್ಲಿ ಡೆತ್ ನೋಟ್ ಬರೆದವನೆ, ಯಾಕೆ ಸತ್ತೆ ಅಂತ, ಮತ್ತು ಯಾರು ಕಾರಣರು ಅಂತ. ಆ ಡೆತ್ ನೋಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ, ಪದ್ಮನಾಭ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಪರಶುರಾಮ, ಅಕೌಂಟ್ ಆಫೀಸರ್ ಆಫ್ ದಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಆಮೇಲೆ ಸುಚಿಸ್ಮಿತಾ, ಗಾಂಧಿ MG ರೋಡ್ನ ಚೀಫ್ ಮ್ಯಾನೇಜರ್, ಆ ಬ್ರಾಂಚಿನ ಚೀಫ್ ಮ್ಯಾನೇಜರ್. ಅವರು ಕಾರಣ ನೋಡಿ, ನಿಮ್ಗೆ ಓದ್ಬಿಡ್ತೀನಿ ನಾನು. ಚಂದ್ರಶೇಖರ ಪಿ ಆದ ನಾನು ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದ ಪಟ್ಟಿ ಈ ಕೆಳಗಿನಂತಿದೆ: JG ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಪರಶುರಾಮ ದುರ್ಗಣ್ಣನವರ ಲೆಕ್ಕಾಧಿಕಾರಿಗಳು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಶ್ರೀಮತಿ ಸುಚಿಸ್ಮಿತಾ ರಾಹುಲ್, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, MG ರಸ್ತೆ ಶಾಖೆ, ಬೆಂಗಳೂರು. ಇವರು 3 ಜನರ ಹೆಸರನ್ನೇ ಹೇಳಿದರು, 3 ಕಾರಣರು ನನಗೆ. ಓಕೆ, ಇದನ್ನೆಲ್ಲ ಓದಿದೆ ನಾನು. ಇನ್ನೂ ಓದಿದೆ. ಏನಂತ ಅಂತಂದರೆ, MG ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ವರ್ಗಾಯಿಸಲು ಕೋರಲಾಗಿ ವಸಂತ ನಗರ ಶಾಖೆಯ ವ್ಯವಸ್ಥಾಪಕರು ಶೋಭಾರವರು ನಿರಾಕರಿಸಿದ ಹಿನ್ನೆಲೆ ಉಪ ಖಾತೆಯನ್ನು ಸಂಖ್ಯೆಯನ್ನು ಒತ್ತಾಯಪೂರ್ವಕ 0 ಬ್ಯಾಲೆನ್ಸ್ ಅಕೌಂಟನ್ನು MG ರಸ್ತೆಗೆ ದಿನಾಂಕ 4/3/2004 ವರ್ಗಾಯಿಸಿ ಸದರ ಖಾತೆಗೆ ಡ್ಯಾಶ್ ಈ ಥರ ಎಲ್ಲ ಬಂದಿರ್ತದೆ. ಹಣ ದಿನಾಂಕ 24/3/24 25 ಕೋಟಿ, ದಿನಾಂಕ 6/3/24 25 ಕೋಟಿ, ದಿನಾಂಕ 21/3/24 44 ಕೋಟಿ ಹಾಗೂ ರಾಜ್ಯ ಉಜೂರು ಖಜಾನೆಯಿಂದ 4,43,33 ಲಕ್ಷ ಹಾಗೂ ದಿನಾಂಕ 21/5/2024 50 ಕೋಟಿ. ಇಷ್ಟು MG ರೋಡ್ನ ಬ್ರಾಂಚ್ಗೆ ಜಮಾ ಆಗಿರ್ತಕ್ಕಂಥದ್ದು. ಒಟ್ಟು 187,33 ಲಕ್ಷ. ಇದಾದ ಮೇಲೆ ಇವನು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಅವನ ಹೆಂಡತಿ ಕವಿತಾ 27ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾಳೆ. 27 ಆ ಕಂಪ್ಲೇಂಟ್ ಮೇಲೆ FIR ಆಗುತ್ತೆ. ಕಂಪ್ಲೇಂಟ್ ಮೇಲೆ FIR ಆಗುತ್ತೆ.
FIR ಆದಮೇಲೆ ಅದು ಕೋರ್ಟ್ಗೆ ಹಾಕ್ತಾರೆ. FIRನ ಇವ್ರು 3 ಜನ ಮೇಲೆ FIR ಆಗಿ ಇವ್ರ ಸಾವು ಕಾರಣ ಅಂತೇಳಿ FIR ಆಗುತ್ತೆ. ಆಮೇಲೆ 28ನೇ ತಾರೀಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮ್ಯಾನೇಜರ್ ರಾಜಶೇಖರ್ ಅಂತ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್. ಅದು ಬ್ಯಾಂಕ್ನ ಅಧಿಕಾರಿಗಳು ಮತ್ತು ಸುಚಿಸ್ಮಿತಾ ರಾವ್ ಅವಳನ್ನು ಸೇರಿಸಿ ಕೊಡ್ತಾರೆ. ಇದು 28/5/2024. ಇದೆಲ್ಲ ಆದಮೇಲೆ ನನಗೆ ಪೊಲೀಸ್ನವ್ರು ಹೇಳ್ತಾರೆ ಈ ಥರ ಆಗಿದೆ ಅಂತ. ನಾನು ಇದು ಭಾಳ ಹೆಚ್ಚು ಹಣ ಇದರಲ್ಲಿ ಇರೋದ್ರಿಂದ ಇದಕ್ಕೆ ಒಂದು ಸ್ಪೆಷಲ್ ಟೀಮ್ ಮಾಡೋಣ ಅಂತೇಳಿ CID ವಹಿಸ್ತೀನಿ. CID ಅವರು ನಮ್ಮ ಹೋಮ್ ಮಿನಿಸ್ಟರ್ ಜೊತೆಲೂ ಮಾತಾಡಿ CIDಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತೀವಿ. ಅದ್ರ 4 ಜನ IPS ಆಫೀಸರ್ಗಳು ಇರ್ತಾರೆ. ಆ ಟೀಮ್ನಲ್ಲಿ 4 ಜನ IPS ಆಫೀಸರ್ಗಳು. ಅವರು SID ಟೀಮ್ ಮಾಡಿದ್ಮೇಲೆ ಇದು 31/5/2024 SIT ಕಾನ್ಸ್ಟಿಟ್ಯೂಟ್ ಆಗೋದು 31/5/2024. SIT ಕಾನ್ಸ್ಟಿಟ್ಯೂಟ್ ಆದಮೇಲೆ ಅವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ನಾನು ಅದಕ್ಕಿಂತ ಮೊದಲು 3/6/2024 ಮಹೇಶ ಜೆ ಅನ್ನೋನು ಡೆಪ್ಟಿ ಮ್ಯಾನೇಜರ್ ಆಫ್ ದಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅವನೊಂದು ಕಂಪ್ಲೇಂಟ್ ಕೊಡ್ತಾನೆ. ಯಾರಿಗೆ? CBIನವ್ರಿಗೆ. ಅವನು ಸುಚಿಸ್ಮಿತಾ ರಾಹುಲ್, ದೀಪಾ, ಕೃಷ್ಣಮೂರ್ತಿ, ಅನ್ನೋನ್ ಪ್ರೈವೇಟ್ ಪರ್ಸನ್, ಅನ್ನೋನ್ ಆಫೀಸರ್ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಸುಚಿಸ್ಮಿತಾ ಎಂತ ಮ್ಯಾನೇಜರ್ ಅವರು? ಚೀಫ್ ಮ್ಯಾನೇಜರ್ ಆಫ್ MG ರೋಡ್ ಬ್ರಾಂಚ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಆಮೇಲೆ ದೀಪಾ ಡೆಪ್ಟಿ ಮ್ಯಾನೇಜರ್, ಕ್ರೆಡಿಟ್ ಆಫೀಸರ್ ಕೃಷ್ಣಮೂರ್ತಿ, ಪ್ಲಸ್ ಇನ್ನಿಬ್ಬರು ಹೆಸರು ಬರೋದಿಲ್ಲ, ಅನ್ನೋನ್ ಅಂತ ಹೇಳಿದ್ದಾರೆ. ಅನ್ನೋನ್ ಪ್ರೈವೇಟ್ ಪರ್ಸನ್, ಅನ್ನೋನ್ ಗೌರ್ಮೆಂಟ್ ಆಫೀಸರ್ ಅಂತ ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾನೆ. ಅದ್ರ ಮೇಲೆ ಜನರಲ್ ಮ್ಯಾನೇಜರ್ HR ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅವನು ಅವನ ಹೆಸರು ಎಂಥದ್ದು ಗಿರೀಶ್ ಚಂದ್ರ
ಅಲ್ಲ, ಗಿರೀಶ್ ಚಂದ್ರ ಜೋಶಿ. ಅವನು 3/6/2024 ಗಿರೀಶ್ ಚಂದ್ರ ಜೋಶಿ ಎನ್ನುವರು MG ರಸ್ತೆ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀಮತಿ ಸುಷ್ಮಿತಾ ರಾಹುಲ್ ಚೀಫ್ ಮ್ಯಾನೇಜರ್ ಇವರ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 17A ವಾಲ್ಮೀಕಿ ನಿಗಮದವರಲ್ಲ, ಬ್ಯಾಂಕ್ನವ್ರು ಕೊಟ್ಟಿರೋದು. ಎಂತದು ರಾಜೇಶ್ ಅಲ್ಲ, ಮಹೇಶ್ ಇವ್ರ ಮೇಲೆ ಅಪ್ರೂವಲ್ ಕೊಡ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ಬೋದು ಅಂತ ಹೇಳಿ ಅವರು ಒಂದು ಲೆಟರ್ ಬರೀತಾರೆ, ಅಪ್ರೂವಲ್ ಲೆಟರ್. ಆಮೇಲೆ ಚಂದ್ರದೀಪ್ ಚಟರ್ಜಿ ಅಂತ ಇನ್ನೊಬ್ಬ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್, ಅವನು ಜನರಲ್ ಮ್ಯಾನೇಜರು, ಮೊದಲೇ ಇದ್ದವನು ಎಂಥವನು ಗಿರೀಶ್ ಚಂದ್ರ ಜೋಶಿ ಜನರಲ್ ಮ್ಯಾನೇಜರ್. ಇವನು ದೀಪಾ ಮೇಲೆ ಒಂದು ಲೆಟರ್ ಬರೀತಾನೆ ಅಪ್ರೂವಲ್ಗೆ, ಕೃಷ್ಣಮೂರ್ತಿ ದೀಪಾಗೆ. ಅವನು ಏನು ಹೇಳ್ತಾನೆ ಲೆಟರ್ನಲ್ಲಿ ಅಂತಂದ್ರೆ, ಎಲ್ಲ ಓದಕ್ಕೆ ಹೋದ್ರೆ ಟೈಮ್ ಆಗ್ಬಿಡ್ತದೆ. ಅಲ್ಲ, ನೀವು ಬರೀಬೇಕಲ್ಲ, ನಿಮ್ಗೆ ಗೊತ್ತಾಗಬೇಕಲ್ಲ, ನಿಮಗೆ ಕ್ಲಾರಿಟಿ ಬರಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೆಲ್ಲ ಈಗ ನೀವು ಹೇಳ್ಬಿಡು, ನಾನು ಕೂತ್ಕೊತೀನಿ, ನೀನೇ ಹೇಳ್ಬಿಡು. ಕೇಳಿದ್ದೆ ಆಯ್ತಪ್ಪ, ಎಲ್ರಿಗೂ ಹೇಳ್ಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕಲ್ಲ. ನೀನು ಭಾಳ ಬುದ್ಧಿವಂತ ಇರ್ಬೋದು, ಗೊತ್ತಾಗುತ್ತೆ, ಬೇರೆಯವ್ರಿಗೆಲ್ಲ ಗೊತ್ತಾಗಬೇಕಲ್ಲ ತಮ್ಮ. ಸೊ ಇವರು ಏನು ಹೇಳ್ತಾರೆ ಅಂತಂದ್ರೆ, ಸುಮ್ಮನೆ ಒಂದು ಪ್ಯಾರ ಓದ್ತೀನಿ ಅಷ್ಟೇ. However, she did not verify the details. ಅವ್ರ ಬ್ಯಾಂಕ್ನವರೇ ಹೇಳೋದು, ಜನರಲ್ ಮ್ಯಾನೇಜರು. She did not verify the details through website or personal visit to Valmiki Abhiruddhi Nigama office before acceding to request of changing email ID, ಎಂಥದ್ದು MDK ಎಂಥದ್ದು ಇದೆ, and mobile number to 6026137044 ಅಂತ. It is further observed that she failed to confirm with the signatories when request was made for issuance of check books. She further failed to verify the identity of Mr. Shivakumar mentioned in the Shivakumar. ಇದು ಫೇಕ್, ಇವನು ಇಂಪರ್ಸನೇಷನ್. ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ. ಶಿವಕುಮಾರ್ ಅನ್ನೋ ವ್ಯಕ್ತಿನೇ ಇಲ್ಲ. ಅಲ್ಲಿಂದ ಒಬ್ಬ ಎಂಥವನು ಸಾಯಿ ತೇಜ ಅವನನ್ನು ಕಳಿಸಿ ಇವನ ಹೆಸರು ಹೇಳ್ಬಿಡ್ತಾರೆ. ಸಾಯಿ ತೇಜ ಈಸ್ ಫ್ರಮ್ ಹೈದರಾಬಾದ್. ಶಿವಕುಮಾರ್ ಅಂತ ಅವನಿಗೆ ಹೆಸರು ಇಟ್ಬಿಡ್ತಾರೆ ಇವರೇ. ಅಲ್ಲಲ್ಲ, ಅವರು ಇವರು ಲಪ್ಟಾಯಿಸಿ ಇದ್ರಲ್ಲ, ಲೂಟಿ ಹೊಡೆದ್ರಲ್ಲ ಅವರು. ಇವನು ಯಾರು ಏನು ಅಂತ ವೆರಿಫೈನೇ ಮಾಡಲ್ಲ. ಇವನಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡ್ತಾರೆ ಶಿವಕುಮಾರ್ ಕೈಗೆ. ಆಕ್ಚುಲಿ ಸಾಯಿ, ನಮಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಸಾಯಿ ತೇಜ ಅನ್ನೋನೇ ಶಿವಕುಮಾರ. ಆಕ್ಚುಲಿ ಸಾಯಿ ತೇಜ ಹೋಗಿದ್ದವನು ಶಿವಕುಮಾರ ಅಂತ ಹೆಸರು ಹೇಳ್ಕೊ ಹೋಯ್ತಾನೆ. ನಾನು ಎಲ್ಲನೂ ಓದಕ್ಕೆ ಹೋಗಲ್ಲ. ಆಮೇಲೆ
ಈ ದೀಪನು ನೋಡಲ್ಲ, ದೀಪ ಡೆಪ್ಟಿ ಮ್ಯಾನೇಜರ್ ಇದಲ್ಲ, ಅವಳು ನೋಡಲ್ಲ, ಕೃಷ್ಣಮೂರ್ತಿನೂ ನೋಡಲ್ಲ. ನಾನು ಹೇಳಿದ್ದೀನಿ, ಯಾರು ಇವ್ರಿಗೆ ಇದನ್ನ ಯಾರು ಹೇಳಿರೋರು, ಯಾರಿಗೆ ಕೊಟ್ಟಿರೋದು ಕಂಪ್ಲೇಂಟು? CBIಗೆ ಕಂಪ್ಲೇಂಟು ಬ್ಯಾಂಕ್ನವ್ರೆ. ಯಾರ ಮೇಲೆ ಕೊಟ್ಟಿರೋದು? ಬ್ರಾಂಚ್ ಚೀಫ್ ಮ್ಯಾನೇಜರ್ ಮತ್ತು ಡೆಪ್ಟಿ ಮ್ಯಾನೇಜರ್ ಆ್ಯಂಡ್ ಕ್ರೆಡಿಟ್ ಆಫೀಸರ್ ಕೃಷ್ಣಮೂರ್ತಿ, ಇವ್ರ ಮೇಲೆ ಅವರೇ ಕೊಟ್ಟಿರೋದು. ಇದು ಸುಳ್ಳ? ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. CBI ಕೊಟ್ಟಿರೋದು. ಯಾವುದೇ ಬ್ಯಾಂಕ್ನ ವ್ಯವಹಾರ 25 ಕೋಟಿಗಿಂತ ಹೆಚ್ಚು ಮಿಸ್ಅಪ್ರೋಪ್ರಿಯೇಷನ್ ಆದರೆ ಅದು CBIಗೆ ಬರಬೇಕು ಅಂತ ಇದೆ. ಅದಕ್ಕೆ ಬ್ಯಾಂಕ್ನ ಆಫೀಸರೇ ಇವ್ರ ಮೇಲೆ ಅಪ್ರೂವಲ್ ಕೊಟ್ಟಿದ್ದಾರೆ, ಎಂಕ್ವೈರಿ ಮಾಡೋಕ್ಕೆ, FIR ಹಾಕೋಕ್ಕೆ, ಕ್ರಿಮಿನಲ್ ಕೇಸ್ ಲಾಡ್ಜ್ ಮಾಡೋಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಐ ಮೇಡ್ ಮೈ ಸೆಲ್ಫ್ ವೆರಿ ಕ್ಲಿಯರ್ ಅಲ್ಲ? ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ಮುಂದೇನೂ ಕ್ಲಿಯರ್ ಆಗಿರ್ತೀನಿ. ಯಾವಾಗಲೂ ಕ್ಲಾರಿಟಿ ಇದ್ದರೆ ಕ್ಲಿಯರ್ ಆಗಿರ್ತೀವಿ. ಕ್ಲಾರಿಟಿ ಇಲ್ಲದೋ ಕನ್ಫ್ಯೂಷನ್ ಮಾಡ್ಕೊಬೇಕು. ಐ ಹ್ಯಾವ್ ಎ ಕ್ಲಾರಿಟಿ. ಗೊತ್ತಾಯ್ತಾ? ಸೊ ಇವರು ಇಬ್ಬರು ಅಧಿಕಾರಿಗಳು, ಇವರು 3 ಜನದ ಮೇಲೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅಪ್ರೂವಲ್ ಕೊಡ್ತಾರೆ ಬ್ಯಾಂಕ್ನವರು. ಅವರು ಮಾಡುವಾಗ ಅವ್ರ ಲೆಟರ್ನಲ್ಲೇ ಅಬ್ಸರ್ವ್ ಮಾಡಿರೋದು ಏನಪ್ಪ ಅಂತಂದರೆ, ದೇರ್ಫೋರ್, ಕೊನೆಯಲ್ಲಿ ಪ್ಯಾರ ಓದ್ಬಿಡ್ತೀನಿ. ದೇರ್ಫೋರ್ there is no need to examine the role of Mrs. Deepa. There is a need to examine the role of Mrs. Deepa. ಇದು ದೀಪನ ಮೇಲೆ. ಇವ್ರ ಮೇಲೂ, ದೀಪನ ಮೇಲೂ ಹಂಗೆ ಇರ್ತದೆ. ಸುಚಿಸ್ಮಿತಾ ಅವಳ ಮೇಲೂ ಮ್ಯಾನೇಜರ್ ಮೇಲೂ ಅದೇ ಥರ ಅಬ್ಸರ್ವ್ ಮಾಡಿರ್ತಾರೆ, ಇವಳ ಮೇಲೂ ಅಬ್ಸರ್ವ್ ಮಾಡಿರ್ತಾರೆ. there is need to examine the role of Mrs. Deepa D in the fraud committed in the account of Valmiki Abhyuday Nigama with the bank. In view of the above, the undersigned in his capacity as the competent authority to remove Mrs. Deepa D from the services of the bank, accords permission to CBI to investigate the complaint lodged by the bank in relation to the account of MD Valmiki Abhyuday Nigama against Mrs. Deepa D as required under Section 17A of the Prevention of Corruption Act. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಇದರಲ್ಲಿ ಬಹುಶಃ ಈ ಹಗರಣದಲ್ಲಿ SIT ಎಂಕ್ವೈರಿ ಮಾಡ್ತಾ ಇದೆ, CBI ಎಂಕ್ವೈರಿ ಮಾಡ್ತಾ ಇದೆ, ED ಸುವೋಮೋಟೋ ಎಂಕ್ವೈರಿ ಮಾಡ್ತಾ ಇದೆ. ಐ ಆಮ್ ಅಂಡರ್ಲೈನಿಂಗ್ ದಿಸ್, ಸುವೋಮೋಟೋ ಎಂಕ್ವೈರಿ ಮಾಡ್ತಾ ಇದೆ. ಸೊ ED ಅವರೇನೆ ದದ್ದಲ್ ಮನೆ ರೈಡ್ ಮಾಡಿ, ಆಮೇಲೆ ನಾಗೇಂದ್ರ ಮನೆ ರೈಡ್ ಮಾಡಿ, ಬೇರೆ ಬೇರೆ ಇವೆಲ್ಲ ಸುಮಾರು 19 ಎಷ್ಟೋ ಕಡೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದ ಮೇಲೆ ಅವ್ರನ್ನ ಎಂಕ್ವೈರಿ ಕರೀತಾರೆ. ಎಂಕ್ವೈರಿ ಕರೆದ ಮೇಲೆ ನಾಗೇಂದ್ರನ್ನ ಅರೆಸ್ಟ್ ಮಾಡ್ತಾರೆ, ದದ್ದಲ್ನ ಎಂಕ್ವೈರಿ ಕರೆದು ವಿಚಾರಣೆ ಮಾಡವ್ರೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ಇದರ ಹೇಳ್ತೇವನು ಕಲ್ಲೇಶ್ ಅಂತ ಹಿಂದೆ ಈಗ ಸಸ್ಪೆಂಡ್ ಮಾಡಿಬಿಟ್ಟಿದ್ದೆ ನಾನು, ಡೈರೆಕ್ಟರ್ ಆಫ್ ಟ್ರೈಬಲ್ ಅಫೈರ್ಸ್, ಡೈರೆಕ್ಟರ್ ಆಫ್ ಟ್ರೈಬಲ್ ಅಫೈರ್ಸ್,
ಅವನ್ನ ಕರೆದು ವಿಚಾರಣೆ ಮಾಡಿದ್ದಾರೆ. ಸೊ ದಿಸ್ ಈಸ್ ದಿ ಬ್ಯಾಕ್ಗ್ರೌಂಡ್. ಈಗ SIT ಅವರು ಇನ್ವೆಸ್ಟಿಗೇಷನ್ನು ನಡೆದಿದೆ. ಐದು 2024 SIT ಕಾನ್ಸ್ಟಿಟ್ಯೂಟ್ ಆಯಿತು. ಇನ್ನೂ 2 ತಿಂಗಳಾಗಿಲ್ಲ. ಅವರು ಇಲ್ಲಿವರೆಗೆ 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. 12 ಜನ: ಪದ್ಮನಾಭ, ಪರಶುರಾಮ, ಸತ್ಯನಾರಾಯಣ, ನೆಕ್ಕುಂಟಿ ನಾಗರಾಜ್, ನಾಗೇಶ್ವರ ರಾವ್, ಚಂದ್ರಮೋಹನ್, ಗಾದಿರಾಜು, ಜಗದೀಶ್, ತೇಜ ತಮ್ಠಮ್, ಪಿಠಲ ಶ್ರೀನಿವಾಸ, ಸಾಯಿ ತೇಜ, ಕಾಕಿ ಶ್ರೀನಿವಾಸರಾವ್. 9 ಜನನ ಜೈಲಿಗೆ ಕಳಿಸಿದ್ದಾರೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ. ಇನ್ನು 3 ಜನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ಅವ್ರನ್ನ ಏನಾಗಿದೆ ಕೇಳಿಲ್ಲ ನಾನು ಇತ್ತೀಚೆಗೆ 3 ದಿನದಿಂದ. ಒಟ್ಟು 12 ಜನ ತಗೊಂಡು ಇಲ್ಲಿವರೆಗೆ ಒಟ್ಟು 89 ಕೋಟಿ 63 ಲಕ್ಷದಲ್ಲಿ ಇದನ್ನ ಚರ್ಚೆ ಇದ್ರ ಮೇಲೆ ಬ್ಯಾಂಕ್ನವ್ರ ಹತ್ರ ಹೇಳಿದ ಮೇಲೆ 5 ಕೋಟಿ ವಾಪಸ್ ಬಂದಿದೆ. ಇನ್ನೆಷ್ಟು ಉಳ್ಕೊಂಡದು? 84 ಕೋಟಿ 63 ಲಕ್ಷ. ಅದರೊಳಗಡೆ 84 ಕೋಟಿ 63 ಲಕ್ಷದಲ್ಲಿ 34 ಕೋಟಿ ಎಲ್ಲದು ಲಾಸ್ಟ್ ಇದೆಯಾ? ಎಲ್ಲ ಇದು ಒಂದು ನಗದು ಕ್ಯಾಶ್ 14 ಕೋಟಿ 33 ಲಕ್ಷದ 35 ಸಾವಿರ ರಿಕವರ್ ಮಾಡಿದ್ದಾರೆ. ಬೇರೆ ಬೇರೆಯವರೆಲ್ಲ ಹಂಚಿಕೊಬಿಟ್ಟಿದ್ರಲ್ಲ ದುಡ್ಡು. ಇದು ದುಡ್ಡನ್ನು ತಗೊಂಡು ಹೈದರಾಬಾದ್ಗೆ ಹೋದ್ಮೇಲೆ ಬೇರೆ ಬೇರೆಯವರೆಲ್ಲ ಹಂಚ್ಕೊಬಿಟ್ರು. ಸತ್ಯನಾರಾಯಣ ವರಮ್ನಿಂದ 8 ಕೋಟಿ 21 ಲಕ್ಷ 62 ಸಾವಿರ 600 ರೂಪಾಯಿ. ಅದು 14ನೇ ತಾರೀಕು ಮಾಡ್ತಾರೆ. 16ನೇ ತಾರೀಕು 3 ಕೋಟಿ 62 ಲಕ್ಷ 47 ಸಾವಿರದ 200 ಪದ್ಮನಾಭ ಜೆಯಿಂದ ಪದ್ಮನಾಭ MD ಅವನಿಂದ 3 ಕೋಟಿ 62 ಲಕ್ಷ 47 ಸಾವಿರ ಮತ್ತೆ ಪದ್ಮನಾಭ 30 ಲಕ್ಷ ವಸೂಲು ರಿಕವರ್ ಮಾಡ್ತಾರೆ. ಸುಟ್ಟು 3 ಕೋಟಿ 92 ಲಕ್ಷ ಅವನಿಂದ ವಸೂಲು ಮಾಡ್ತಾರೆ. ಆಮೇಲೆ ನಾಗೇಶ್ವರ ರಾವ್ ಈಸ್ ಎ ಬ್ರದರ್ ಇನ್ ಲಾ ಎಂತ ನಾಗರಾಜ್ ಅವ ನೆಕ್ಕುಂಟಿ ನಾಗರಾಜ್. ಅವನ ಮನೆಯಲ್ಲಿ 1 ಕೋಟಿ 49 ಲಕ್ಷದ 65 ಸಾವಿರ ವಸೂಲು ರಿಕವರ್ ಮಾಡ್ತಾರೆ. ಆಮೇಲೆ ಚಂದ್ರಮೋಹನ್ ಅವನ ಹತ್ರ 30 ಲಕ್ಷ ರಿಕವರ್ ಮಾಡ್ತಾರೆ. ಆಮೇಲೆ GK ಜಗದೀಶ್ 12 ಲಕ್ಷದ 50 ಸಾವಿರ. ಆಮೇಲೆ ಸತ್ಯನಾರಾಯಣ ವರ್ಮಾ ಎಗೈನ್ 3 ಲಕ್ಷದ 10 ಸಾವಿರ. ಆಮೇಲೆ ಮತ್ತೆ ಸತ್ಯನಾರಾಯಣ ವರ್ಮಾ 24 ಲಕ್ಷದ ವಸೂಲು ಮಾಡ್ತಾರೆ. ಒಟ್ಟು 14 ಕೋಟಿ ಇದು. ಆಮೇಲೆ ಚಿನ್ನ ಬೇರೆ ತಗೊಬಿಟ್ಟವ್ರು ಇವರು. ಆ ದುಡ್ಡನ್ನ 13 ಲಕ್ಷದ 50 ಸಾವಿರ ಚಂದ್ರಮೋಹನ್ ಇವನು ಚಿನ್ನ ತಗೊಂಡಿದ್ದ, ಅದು ರಿಕವರ್ ಮಾಡಿದ್ದಾರೆ. ಆಮೇಲೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟಿಗೆ 217 ಬ್ಯಾಂಕ್, ಒಟ್ಟು 18 ಪ್ಲಸ್ 199 217 ಅಕೌಂಟ್ಗಳಿಗೆ ಹೋಗಿದೆ ದುಡ್ಡು. ಅವುಗಳಿಂದ ಇದು ಮಾಡಿರೋದು, ಫ್ರೀಜ್ ಮಾಡಿರೋದು 13 ಕೋಟಿ 72 ಲಕ್ಷದ 94 ಸಾವಿರದ 312.
ಆಮೇಲೆ 1.5 ಕೋಟಿ ಸತ್ಯನಾರಾಯಣ ವರ್ಮ ಅದನ್ನು ರಿಕವರ್ ಮಾಡಿದ್ದಾರೆ. ಆಮೇಲೆ ಸತ್ಯನಾರಾಯಣ ವರ್ಮನಿಂದ ಒಂದು ಕಾರ್ ತಗೊಂಡ್ಬಿಟ್ಟವನೇ ಅವ ಈ ದುಡ್ಡಿನಲ್ಲಿ, ಲ್ಯಾಂಬೋರ್ಗಿನಿ. ನಾನು ನೋಡೇ ಇಲ್ಲ ಅದು ಯಾವುದೇ ಅಂತ, ಲ್ಯಾಂಬೋರ್ಗಿನಿ ಅಂತ ಒಂದು ಕಾರು 3,31,19,60,160. ಅದು ಯಾರಿಂದ ತಗೊಂಡವನೇ ಅಂತಂದರೆ ಬಿಗ್ ಬಾಯ್ಸ್ ಟಾಯ್ಸ್ ಲಿಮಿಟೆಡ್ ಕಂಪನಿ. ಅವರು ಅರ್ಜಿ ಹಾಕೊಂಡವ್ರೆ, ನಾವು ದುಡ್ಡು ಕೊಟ್ಬಿಡ್ತೀವಿಪ್ಪ, ಕಾರ್ ಇಟ್ಕೋತೀವಿ ಅಂತ ಅರ್ಜಿ ಹಾಕೋರು ಕೋರ್ಟ್. ಅದು ರಿಕವರ್ ಆಗುತ್ತೆ. ಆಮೇಲೆ ಇನ್ನೊಂದು ಕಾರ್ ತಗೊಂಡವನು, ಬೆಂಚ್ ಕಾರ್ ತಗೊಂಡ್ಬಿಟ್ಟವನು ಸತ್ಯನಾರಾಯಣ ವರ್ಮ, 1,20,00,000. ಅದು ರಿಕವರ್ ಆಗುತ್ತೆ. ಆಮೇಲೆ 5 ಕೋಟಿ ವಾಪಸ್ ಬಂತಲ್ಲ, ರತ್ನಾಕರ ಬ್ಯಾಂಕ್ನಿಂದ 5 ಕೋಟಿ ವಾಪಸ್ ಬಂದಿದೆ, ಅದು 5 ಕೋಟಿ. ಆಮೇಲೆ ಈ ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ, ಅಲ್ಲಿ 46 ಕೋಟಿ ಇದೆ. ನಮ್ಮ SIT ಅವರು ಅದು ನಮ್ಮ ದುಡ್ಡೇ ಅಂತ ಮಾಡಿದ್ದಾರೆ, ಅವ್ರು ನಮ್ಮ ದುಡ್ಡು ಅಂತಾರೆ. ಅದು ಡಿಸ್ಪ್ಯೂಟ್ನಲ್ಲಿದೆ. ಬಟ್ ಅದನ್ನು ಕೂಡ ರಿಕವರ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಒಟ್ಟು 85,25,07,698 ಕೋಟಿ ವಿವಿಧ ಹಂತಗಳಲ್ಲಿ ರಿಕವರಿ ಇದೆ. ಹೌದೌದು, ಅದೇ ಇನ್ನೂ ಸ್ವಲ್ಪ ಚಿಲ್ಲರೆ ಬರಬೇಕು, 4 ಕೋಟಿ ಚಿಲ್ಲರೆ ಎಷ್ಟ ಬರಬೇಕು. 85 ಅಂತಂದರೆ ಯಾವುದು 50 ಕೋಟಿ ಯಾವುದು ಹೇಳಿದೆ? ಅದು 46 ಕೋಟಿ, 56 46 ಕೋಟಿ. RBL ಅಂತಂದರೆ ರತ್ನಾಕರ ಬ್ಯಾಂಕ್ ಲಿಮಿಟೆಡ್. ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ 46 ಕೋಟಿ ಇದೆ. ಅದನ್ನು ಸೀಜ್ ಮಾಡಿದ್ದಾರೆ. ತಾಳಪ್ಪನ 7 ಗಂಟೆ ಕೂತ್ಕೊಂಡು ಕೇಳಿಸ್ತಾ ಇಲ್ವಾ? ಫಸ್ಟ್ ಫೈನಾನ್ಸ್ ಅವ್ರದ್ದು ಅಕೌಂಟು ರತ್ನಾಕರ್ ಬ್ಯಾಂಕಲ್ಲಿ ಇರೋದು. ಫಸ್ಟ್ ಫೈನಾನ್ಸ್ ಅವ್ರದ್ದು ಅಕೌಂಟ್ ಇರೋದು ರತ್ನಾಕರ ಕೋಆಪರೇಟಿವ್ ಬ್ಯಾಂಕ್. ಸೊ ಒಟ್ಟು 46 ಕೋಟಿನೂ ಸೇರಿ 85,25,769. ನನ್ನ ಪ್ರಕಾರ ಎಲ್ಲ ದುಡ್ಡು ರಿಕವರ್ ಆದಾಗ 46 ಕೋಟಿ ನಮಗೆ ಬಂದ್ಬಿಟ್ರೆ ಎಲ್ಲ ದುಡ್ಡು ಏನು ಕದ್ಬಿಟ್ಟಿದ್ರು, ಈಗ ಲೂಟಿ ಹೊಡೆದ್ಬಿಟ್ಟಿದ್ರಲ್ಲ, ಯಾರ್ಯಾರ ಹತ್ರ ಹಂಚ್ಕೊಂಡಿದ್ರಲ್ಲ, ಆ ದುಡ್ಡೆಲ್ಲ ವಾಪಸ್. ಸೊ ಇದು SIT ಅವರು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್. ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಸೊ ದಿಸ್ ಈಸ್ ದಿ ಪೊಸಿಷನ್. ತಾಳಪ್ಪ, ನಾನು ಆಮೇಲೆ ಕೇಳುವೆ ನಡೆ, ನೀನು ಇಡಿ ಆಮೇಲೆ ಕೇಳುವೆ ತಾಳೆಯ. ಆಮೇಲೆ ಇದು ಇಷ್ಟು ಇದಾಗಿದೆ. ಇನ್ ದಿ ಮೀನ್ ವೈಲ್ ಇವರು ಎಂತೇವರು CBIನವರು ಅವ್ರದಿಂದ ನಮಗೇನು ಸಿಕ್ಕಿಲ್ಲ, ವರದಿ ಸಿಕ್ಕಿಲ್ಲ. ಅವರಿಂದ ಏನಾಗಿದೆ ಅಂತ ಇನ್ನೂ ವರದಿ ಸಿಕ್ಕಿಲ್ಲ. ED ಅವರು ಮಾತ್ರ ನಾಗೇಂದ್ರನ ಅರೆಸ್ಟ್ ಮಾಡಿದ್ದಾರೆ, ಕೆಲವನ್ನೆಲ್ಲ ಕರೆದು ವಿಚಾರಣೆ ಮಾಡಿದ್ದಾರೆ. ಸೊ ಅವರು ED ಅವರು ನಮ್ಮ ಮಿನಿಸ್ಟ್ರಿಗಳು ಹೇಳಿದ ಪ್ರಕಾರ ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ, ಥ್ರೆಟನ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನು. ಸೊ ಇದರಲ್ಲಿ ನಾವು ಇದೊಂದು ಹೇಳ್ಬಿಡ್ತೀನಿ ಪ್ರೊಸೀಜರು, ಹಣ ಹೆಂಗೆ ಬಿಡುಗಡೆ ಆಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಯಾಕಂದರೆ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು. ಅದು ಎಂಥದ್ದು ಕತೆ, ಎಂಥದ್ದು ಹಾಡು ಹೇಳ್ತಿದ್ರಲ್ಲ, ಸಿದ್ದರಾಮಣ್ಣ ಇದ್ದಾರಣ್ಣ, ಸಿದ್ದರಾಮಣ್ಣ ಇದ್ದಾರಣ್ಣ, ಸಿದ್ದರಾಮಣ್ಣ ಎಂತ. ನನಗೂ ಅದಕ್ಕೆ ಏನು ಸಂಬಂಧ? ಹೌದೌದು, ನೋಡಿ ಈಗ ಹೇಳ್ಬಿಡ್ತೀನಿ ಪ್ರೊಸೀಜರ್. ನಾವು ಲೆಜಿಸ್ಲೇಚರ್ನಲ್ಲಿ ಹಣ ಪಾಸ್ ಆಗುತ್ತೆ. ಪಾಸ್ ಆದಮೇಲೆ ನಾವು ಎಷ್ಟು ಹಣ ಇದೆ 4 ಕಂತುಗಳಲ್ಲಿ ಕೊಡ್ತೀವಿ. ಮೊದಲನೇ ಕಂತು, 2ನೇ ಕಂತು, 3ನೇ ಕಂತು, 4 ಕಂತುಗಳಲ್ಲಿ ಕೊಡ್ತೀವಿ. ಇದಕ್ಕೆ 1ನೇ ಕಂತು ಅದು ಸೆಕ್ರೆಟರಿ ಕೊಡ್ತೀವಿ.
ಸೆಕ್ರೆಟರಿ ಇಂಟರ್ನ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಂಟರ್ನ್ ಇವರು ಕೊಡ್ತಾರೆ, ಯಾರಿಗೆ? MD ಕೊಡ್ತಾರೆ. ಸೊ ಆ ವರ್ಷ 23-24ರಲ್ಲಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಟ್ರೆಜರಿನಲ್ಲಿ ಇರ್ತದೆ. ಅವನು ಲೆಟರ್ ಬರೆದಿದ್ದಾರೆ. ಯಾರು? MD ಬರೆದಿದ್ದಾರೆ, ಪದ್ಮನಾಭ. ಕಲ್ಲೇಶ್ ಅಂತ ಡೈರೆಕ್ಟ್ರು. ಆ ಕಲ್ಲೇಶು ಒಪ್ಪಿಗೆ ಕೊಡಿ. ಅವನೇ ಯಾರು? ಈ ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಆಫೀಸರ್. ಟ್ರೆಜರಿಯಿಂದ ಅವನೇ ಡ್ರಾ ಮಾಡ್ಕೊಂಡಿದ್ದಾನೆ. ಈ ಡ್ರಾ ಮಾಡ್ಕೊಂಡಿದ್ದಾನ ಅಲ್ಲಿ ಇರ್ತಾರೆ ತಗೊಂಡು. ಇಲ್ಲಿ ಇನ್ ವಾಟ್ ಐ ಆಮ್ ರೆಸ್ಪಾನ್ಸಿಬಲ್, ಇನ್ ವಾಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಅವನ ಹೆಸರು ಬರ್ತಲ್ಲ ಇದರಲ್ಲಿ, ಡೆತ್ ನೋಟ್ನಲ್ಲಿ, ಅದಕ್ಕೆ ರಾಜೀನಾಮೆ ಕೊಟ್ಬಿಡು. ಡೆತ್ ನೋಟ್ನಲ್ಲಿ ಅವನ ಹೆಸರು ಬಂದಿಲ್ವೇನಪ್ಪ. ಆಮೇಲೆ MD ಮತ್ತೆ ಪರಶುರಾಮ ಅವರು ಇಬ್ರು ಮಾತಾಡ್ಕೊಂಡಿದ್ರಲ್ಲ, ಆಗ ನಾಗೇಂದ್ರನ ಹೆಸರು ಹೇಳಿದ್ರು. ಒಂದು ವಿಡಿಯೋ ರೆಕಾರ್ಡ್ ಓದಿದ್ರಲ್ಲ, ಅದರಲ್ಲಿ ಅವನ ಹೆಸರು ಹೇಳಿದ್ರು. ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಮಿನಿಸ್ಟ್ರು. ಕನ್ಸರ್ನ್ ಮಿನಿಸ್ಟರ್ ಆಸ್ ಓರಲಿ ಇನ್ಸ್ಟ್ರಕ್ಟೆಡ್, ನಾಟ್ ಎ ರಿಟರ್ನ್ ಇನ್ಸ್ಟ್ರಕ್ಷನ್, ಓರಲಿ ಇನ್ಸ್ಟ್ರಕ್ಟೆಡ್ ಅಂತ ಬಂದಿತ್ತಲ್ಲ. 2 ಕಡೆ ಬಂದಿತ್ತು ಅವ್ರ ಹೆಸರು. ಒಂದು ಡೆತ್ ನೋಟ್ನಲ್ಲಿ ಬಂದಿತ್ತು, ಇನ್ನೊಂದು ಆ ಕಾನ್ವರ್ಸೇಷನಲ್ಲಿ ಬಂದಿತ್ತು. ಮತ್ತು ಅವ್ರ ಸ್ಟೇಟ್ಮೆಂಟು ರೆಕಾರ್ಡ್ ಮಾಡಿದ್ರಲ್ಲ, ಅವ್ರ ಸ್ಟೇಟ್ಮೆಂಟ್ನಲ್ಲೂ ಕೂಡ ಹೇಳ್ಬಿಟ್ಟಿದ್ರು.